ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕೊಡಗು ಮಾಡೆಲ್ ಫಾರೆಸ್ಟ್ ಇದರ ವತಿಯಿಂದ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂವಾದ ಬಹಳ ಅರ್ಥಪೂರ್ಣವಾದದ್ದು. ಆ ಸಾಹಿತ್ಯ ಹುಟ್ಕೊಂಡಿದ್ದೇ ಸಂಸ್ಕೃತಿ ಮೂಲಕ, ಸಂಸ್ಕೃತಿ ಹುಟ್ಕೊಂಡಿದ್ದು ಅರಣ್ಯ ಮತ್ತು ನದಿ ತೀರದಲ್ಲಿ. ನಮ್ಮ ಎಲ್ಲ ಋಷಿಮುನಿಗಳು ಅವರು ಧ್ಯಾನ ಪಡ್ಕೊಂಡಿದ್ದು ಕೂಡ ಅರಣ್ಯದಲ್ಲಿ. ನಮ್ಮ ಗಿಣಿಯವರು ಭಾಳ ಚೆನ್ನಾಗಿ ಹೇಳಿದ್ರು, ಇವತ್ತಿಂಥ ಅರಣ್ಯ ಪ್ರದೇಶಗಳು ಹೇಗಾಗ್ತಾ ಇದೆ ಅಂತೇಳಿ. ನಾನು ಕಳೆದ 25 ವರ್ಷಗಳಿಂದ ಈ ಭಾಗದಲ್ಲಿ ಪ್ರಜಾವಾಣಿಯ ವರದಿಗಾರನಾಗಿ ನನ್ನ ಅಧ್ಯಾಪಕ ವೃತ್ತಿಯ ಜೊತೆಗೆ ಬಿಡುವಿನ ಸಂದರ್ಭದಲ್ಲಿ ಕೊಡಗಿನ ಒಂದಷ್ಟು ಭಾಗಗಳ ಸುತ್ತಾಡಿಕೊಂಡು ನಾನು ನೋಡಿದ್ದೇನೆ. ದೇವರ ನಂಬಿಕೆಯ ಮೂಲಕ ನಮ್ಮ ದೇವರ ಕಾಡುಗಳು ಉಳಿದಿದ್ದಾವೆ. ಆದರೆ ಅತಿಯಾದ ಆ ನಂಬಿಕೆಯನ್ನು ಮೂಢನಂಬಿಕೆಯನ್ನಾಗಿ ಮಾಡಿಕೊಂಡು ನಮ್ಮ ಕೊಡಗಿನ ಅನೇಕ ಸುಂದರವಾದಂಥ ಗಿಡ ಮರಗಳು, ಪರ್ವತಗಳು ಈ ಮೂಢನಂಬಿಕೆಯು ಕೂಡ ಮರೆಯಾಗಿದೆ ಅನ್ನೋದನ್ನು ನಾವು ಮರೀಲಿಕ್ಕಾಗಲ್ಲ. ಇವತ್ತು ಕೊಡಗಿನಲ್ಲಿರ್ತಕ್ಕಂಥ ಭಾಳ ವೈಭವಭರಿತವಾದಂಥ ಶ್ರೀಮಂತವಾದಂಥ ದೇವಸ್ಥಾನಗಳನ್ನು ನಾವು ಬೇರೆ ಭಾಗಗಳು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ದೇವಸ್ಥಾನದ ಬಳಿ ಹೋದರೆ ಅಲ್ಲಿ ಪಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ದೇವಸ್ಥಾನ ನಿರ್ಮಾಣಕ್ಕೆ ಅಂತ. ಇರಲಿ, ನಮಗೆ ಭಕ್ತಿ ಇದೆ, ಭಕ್ತಿ ಇರಲಿ. ಆ ಮೂಲಕ ನಾವು ಕೆಟ್ಟದ್ದನ್ನು ಮಾಡೋದಕ್ಕೆ ಸ್ವಲ್ಪ ಭಯ ಆಗ್ತದೆ. ಆದರೆ ದೇವರ ಹೆಸರಿನಲ್ಲಿ ಮರೆಯಾಗಿರ್ತಕ್ಕಂಥ ಮರಗಳಿದಾವಲ್ಲ, ಅವು ನಮಗೆ ಬಹಳ ನೋವನ್ನುಂಟು ಮಾಡ್ತವೆ. ಒಂದು ದೇವಸ್ಥಾನ ಅಲ್ಲಿ ಒಂದು 5 ಸೆಂಟಲ್ಲಿ 3 ಸೆಂಟಲ್ಲಿ ನಿರ್ಮಾಣ ಆಗಿದ್ರೆ ಅದರ ಸುತ್ತ ಇರತಕ್ಕಂಥ 1 ಎಕರೆ ಪ್ರದೇಶದಲ್ಲಿ ಒಂದು ಗಿಡ ಮರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಕೇಳಿದೆ, ಬಹಳ ಜನ ದೇವಸ್ಥಾನ ನಿರ್ಮಾಣ ಆಗುವಾಗ ಅಲ್ಲಿ ಬಹಳ ದೊಡ್ಡ ಮರ ಇತ್ತು, ಈ ಮರ ತೆಗೆದುಬಿಟ್ಟಿದೆಯಲ್ಲ ಅಂದರೆ, ಇಲ್ಲ ಅದು ದೇವ್ರು ಹೇಳಿತ್ತು ಆ ಮರ ತೆಗೆದುಬಿಡಿ, ಅದು ಅಪಶಕುನ ಇದೆ ಅಂತ. ಆ ಮರ ತೆಗಿಲಿಕ್ಕೆ ದೇವ್ರು ಬಂದು ಹೇಳ್ತಾ ನಮ್ಮ ಗಿಣಿಯವರು ಭಾಳ ಚೆನ್ನಾಗಿ ಹೇಳಿದ್ರು. ಕೊಡಗಿನ ಪರಿಸರದ ಬಗ್ಗೆ, ಇಲ್ಲಿನ ಗಿಡ ಮರಗಳ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಮಂಗಳೂರಿನ, ಕೇರಳದ ತಂತ್ರಿಗಳು ಬಂದು ಈ ಪೂಜೆಯನ್ನು ವ್ಯಾಪಾರೀಕರಣ ಮಾಡಿಕೊಂಡು ನಮ್ಮ ಮುಗ್ಧ ಜನರ ಮೇಲೆ ಭಯವನ್ನು ಮೂಡಿಸಿ ಆ ಮರ ತೆಗೀರಿ, ಆಮೇಲೆ ಇದನ್ನೆಲ್ಲ ಬಯಲು ಮಾಡಿ ನೆರಳು ಬಿಡಬಾರ್ದು ಅನ್ನೋ ಆತಂಕವನ್ನು ಮೂಡಿಸಿ ಬಹಳಷ್ಟು ಮರಗಳೆಲ್ಲ ದೇವರ ಹೆಸರಿನಲ್ಲಿ ಇವತ್ತು ದೇವಸ್ಥಾನ ನಿರ್ಮಾಣ ಮಾಯ ಆಗಿಬಿಟ್ಟಿದೆ. ಯಾವುದೇ ದೇವಸ್ಥಾನ ನೋಡಿ ಅಲ್ಲಿ 2 ಎಕರೆ ಪ್ರದೇಶದಲ್ಲಿ ಏನೂ ಇಲ್ಲ. ಒಂದು ದೇವಸ್ಥಾನ ಆದರೆ ಕ್ರಮೇಣ ಭಾಳ ಚೆನ್ನಾಗಿರ್ಬೋದು, ಇನ್ನು ಮುಂದೆ ನಮ್ಮ ತಿಥಿಯು ಕೂಡ ದೇವಸ್ಥಾನದಲ್ಲೇ ಆಗ್ತದೆ ಅಂತ. ಯಾಕಂದರೆ ಎಲ್ಲವೂ ದೇವಸ್ಥಾನದಲ್ಲಿ ಆಗುವಾಗ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಾರ್ಗಳಿದೆ, ಜೀಪ್ಗಳಿದೆ, ಬೇರೆ ಬೇರೆ ವಾಹನಗಳಿದೆ. ಆ ವಾಹನಗಳು ಓಡಾಡಬೇಕಲ್ಲ, ಆ ದೇವಸ್ಥಾನಕ್ಕೆ ಬೃಹತ್ತಾದಂಥ ರಸ್ತೆ, ಆ ರಸ್ತೆ ಮಾಡಲಿಕ್ಕಾಗಿ ಮರಗಳು ಹೋದ. ಆಮೇಲೆ ವಾಹನಗಳು ನಿಲ್ಲಿಸ್ಬೇಕಲ್ಲ, ಸಾವಿರಾರು ವಾಹನಗಳ, ಆ ನಿಲ್ಲಿಸ್ಲಿಕ್ಕಾಗಿ ದೊಡ್ಡ ಮೈದಾನ, ಅಲ್ಲಿ ಮರಗಳೆಲ್ಲ ನಾಶ ಆದ ದೇವರ ಹೆಸರಿನಲ್ಲಿ. ಆಮೇಲೆ ಒಂದು ದೇವರಿದ್ರೆ ಅಲ್ಲಿ ಅದರ ಸುತ್ತ 10 ಗುಡಿಗಳು. ಈ ದೇವರು ಯಾವುದು? ಇದು ಪ್ರಧಾನ ದೇವರು. ಆ ದೇವರು ಯಾವುದು? ಅದು ಸುಬ್ರಹ್ಮಣ್ಯ, ಗಣಪತಿ, ನಾಗದೇವರು, ಇನ್ನೊಂದೆಲ್ಲ. ಆಮೇಲೆ ಆ ಎಲ್ಲ ದೇವಸ್ಥಾನಗಳು ಒಬ್ಬೊಬ್ಬ ಪುರೋಹಿತರು. ಅಂದರೆ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ ಕೂಡ ನಮ್ಮ ಮುಗ್ಧ ಜನರ ಮೇಲೆ, ಇಲ್ಲಿನ ಪರಿಸರ ಪ್ರೇಮ ಇಟ್ಕೊಂಡಿರ್ತಕ್ಕಂಥ ಮುಗ್ಧ ಜನರ ಮೇಲೆ ಇಂಥ ಇಲ್ಲ ಸಲ್ಲದ ಭಯವನ್ನು ಮೂಡಿಸಿ ನಮ್ಮ ಗಿಡ ಮರಗಳನ್ನು ನಾವು ಈ ದೇವರ ಹೆಸರಿನಲ್ಲಿ ಹಾಳು ಮಾಡ್ಕೊಳ್ತೇವೆ. ಇದ್ರ ಬಗ್ಗೆ ದೇವರ ಕಾಡನ್ನು ಉಳಿಸುವ ರೀತಿಯಲ್ಲೇ ಇವತ್ತು ಎಲ್ಲ ದೇವಸ್ಥಾನಗಳು ಕೂಡ ಗಿಡ ಮರಗಳ ನಾಶಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಕೂಡ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದೇವರುಗಳು ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಅನೇಕ ದೇವರ ಕಾಡುಗಳು ಕಾಫಿ ತೋಟಗಳಾಗಿದೆ. ನಾನು ಕೇಳಿದೆ, ಅಲ್ಲ ಇದು ಕಾಫಿ ತೋಟ ಮಾಡಿದ್ದೀರಲ್ಲ? ಇಲ್ಲ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡ್ಡಿ ಮಾಡಿದ್ರಂತೆ. ಆವಾಗ ಒಂದು ಸಂಪ್ರದಾಯ, ಇವತ್ತು ನಮ್ಮಲ್ಲಿ 2 ರೀತಿಯ ಸಂವಿಧಾನಗಳಿದೆ. ಒಂದು ಧಾರ್ಮಿಕ ಸಂವಿಧಾನ, ಇನ್ನೊಂದು ನಮ್ಮ ಲಿಖಿತವಾದಂಥ ಸಂವಿಧಾನ. ಲಿಖಿತವಾದ ಸಂವಿಧಾನವನ್ನು ಕೂಡ ನಾವು ವಿರೋಧ ಮಾಡಬಹುದು. ಆದರೆ ಧಾರ್ಮಿಕ ಸಂವಿಧಾನ ಇದೆಯಲ್ಲ, ಅಲ್ಲಿ ಧರ್ಮ ಬಂದ್ಬಿಡ್ತದೆ. ಏನಾದರೂ ಹೇಳಿದ್ರೆ, ಓ ಇವನು ಈ ಧರ್ಮದ ವಿರೋಧಿ, ಸಂಸ್ಕೃತಿಯ ವಿರೋಧಿ, ಜನಾಂಗದ ವಿರೋಧಿ. ಅಲ್ಲಿ
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೀವು ಕಾಡನ್ನ ಕಡಿದು ದೇವರ ಕಾಡನ್ನ ಕಡಿದು ಕಾಫಿ ತೋಟ ಮಾಡಿದಿರಿ ಅಂತ ನೋಟಿಸ್ ಇಶ್ಯೂ ಮಾಡಿದ್ರೆ ಇಡೀ ಆ ದೇವಸ್ಥಾನ ಸಮಿತಿಯವರೆಲ್ಲ ಹೋಗಿ ನೀವು ನಮ್ಮ ವಿರೋಧಿಗಳು, ನಮ್ಮ ದೇವಸ್ಥಾನದ ವಿರೋಧಿಗಳು, ನಮ್ಮ ಸಂಸ್ಕೃತಿ ವಿರೋಧಿಗಳು ಅಂತ ಅವ್ರ ಮೇಲೇನೆ ಇವರು ದಬ್ಬಾಳಿಕೆ ಮಾಡಿ ಕೊನೆಯ ಕಾಫಿ ತೋಟವನ್ನ ಮರವನ್ನೆಲ್ಲ ಬಹಳ ಬೃಹತ್ತಾದ ಮರಗಳೆಲ್ಲ ಕಡಿದು ಕಾಫಿ ತೋಟ ಮಾಡಿದ್ದಾರೆ. ಆ ತೋಟ ಏನ್ ಮಾಡ್ತೀರಿ ಅದನ್ನ ಬಳಸ್ಕೊಂಡು ದೇವಸ್ಥಾನಕ್ಕೆ ಹಾಕೊಳ್ತೀವಿ, ದೇವಸ್ಥಾನ ಅಭಿವೃದ್ಧಿ ಬಳಸ್ಕೊಳ್ತೀವಿ ಅಂತ ಇದು ಬಹಳಷ್ಟು ಆಗ್ತಾ ಇದೆ. ಇದರ ಬಗ್ಗೆಯೂ ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಬಹಳ ಆತಂಕ ಆಗೋದಂದ್ರೆ ನಮ್ಮ ಜನ ಕೊಡಗಿನಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿದ್ರು, ಆರ್ಥಿಕ ಒಂದಷ್ಟು ಹಣ ಮಾಡ್ಕೊಳ್ಳೋಣ ಅಂತ ಕೇರಳದ ಕೆಲಸ ನಮ್ಗೆ ಬಂತು. ಹೋಮ್ ಸ್ಟೇ ಮೂಲಕ ಏನಾಯ್ತು ವ್ಯಾಪಾರ. ಆಮೇಲೆ ಜನ ಬಂದಾಗ ಆರ್ಥಿಕತೆ ಸ್ವಲ್ಪ ಪ್ರಬಲ ಆದಾಗ ಈಗ ರೆಸಾರ್ಟ್ಗಳು ಬಂದ್ಬಿಟ್ಟಿದ್ದಾರೆ. ರೆಸಾರ್ಟ್ಗಳನ್ನ ಮಾಡ್ಕೊಂಡ್ರು. ಆ ರೆಸಾರ್ಟ್ ನಡೆಸಲಿಕ್ಕೆ ಇವು ಸಾಧ್ಯ ಆಗ್ತಲ್ಲ ಸ್ಥಳೀಯರಿಗೆ. ಅದೆಲ್ಲವನ್ನೂ ಕೂಡ ಯಾರು ಕೊಟ್ಟವ್ರಂದ್ರೆ ಆಂಧ್ರದವರಿಗೆ, ತಮಿಳ್ನಾಡವರಿಗೆ, ಮಂಡ್ಯದವರಿಗೆ, ಬೆಂಗಳೂರಿನವರಿಗೆ, ಈ ಕೊಡಗಿನ ಪರಿಸರಕ್ಕೆ ಕಾಲಿಡ್ಲಿಕ್ಕೆ ಭಯ ಪಡ್ತಾ ಇರ್ತಕ್ಕಂಥ ಜನರೆಲ್ಲ ಬಂದು ಇವತ್ತು ಕೊಡಗನ್ನ ಸೇರ್ಕೊಂಡು ಆ ರೆಸಾರ್ಟ್ ಹೆಸರಿನಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಗಿಡ ಮರಗಳು ನಾಶ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ರೆಸಾರ್ಟ್ಗೆ ಹೋದೆ. ಹೌದು, ಇಲ್ಲಿಯವರೇ ಮಾಡಿದ್ದು ದೊಡ್ಡ ರೆಸಾರ್ಟ್, ಅದನ್ನ ನಡೆಸ್ತಾ ಇರೋರು ಮಂಡ್ಯದವರು. ಅಲ್ಲಿ ಒಂದೇ ಒಂದು ನಮ್ಮ ಕೊಡಗಿನ ದೇಸಿ ಮರಗಳಿಲ್ಲ. ಸೊ ಇದ್ರ ಬಗ್ಗೆಯೂ ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಕೊಡಗನ್ನ ನಾವು ರಸ್ತೆಯಲ್ಲಿ ಬರ್ತಾ ಇದ್ರೆ ಒಳಭಾಗಕ್ಕೆ ಹೋದ್ರೆ ಪ್ರತಿ ರಸ್ತೆ ಅಂಚಿನಲ್ಲಿ ಒಳಭಾಗದಲ್ಲಿ ಎಲ್ಲ ಭೂಮಿ, ಚಿನ್ನದ ಭೂಮಿ ಇದು ಕೊಡಗು. ಅದೆಲ್ಲವೂ ಕೂಡ ಇವತ್ತು ರಿಯಲ್ ಎಸ್ಟೇಟ್ ದಂಧೆಗೆ, ಮಾಫಿಯಾಗಳಿಗೆ ಬಲಿಯಾಗಿದೆ. ಇಲ್ಲಿ ಸೈಟ್ಗಳು ಲಭ್ಯವಾಗುತ್ತವೆ, ಎಲ್ಲ ಕಡೆ ಬೋರ್ಡು, ಎಲ್ಲ ಕಡೆ ರಿಯಲ್ ಎಸ್ಟೇಟ್. ಇದನ್ನು ತಡೆಗಟ್ಟೋದು ಹೇಗೆ? ಇದ್ರ ಬಗ್ಗೆಯೂ ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಬರೀ ದೇವರ ಕಾಡನ್ನು ಒಂದನ್ನೇ ನಾವು ಮಾಡೋಣ, ಅದನ್ನು ಉಳಿಸ್ಬೇಕಾಗಿದೆ. ಆದರೆ ಕೊಡಗಿನ ಈ ಸುಂದರವಾದ ಪರಿಸರ, ಸುಂದರವಾದ ಭೂಮಿ, ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ, ಆಮೇಲೆ ದೇವರ ಹೆಸರಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳಿಗೆ, ಇದಕ್ಕೆಲ್ಲವೂ ಕೂಡ ಇಲ್ಲಿನ ಗಿಡ ಮರಗಳು ನಾಶ ಆಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಸನ್ನಿವೇಶ ಇವತ್ತಿನ ಸಂದರ್ಭದಲ್ಲಿ ಇದೆ ಅಂತ ಹೇಳ್ತಾ, ಕನ್ನಡ ಸಾಹಿತ್ಯಕ್ಕೂ ಇದಕ್ಕೂ, ಯಾಕಂದ್ರೆ ನಮ್ಮ ಇವತ್ತು ಮಲೆಗಳಲ್ಲಿ ಮದುಮಗಳು ಕುವೆಂಪು ಬರಿಬೇಕಾದ್ರೆ ಅದು ಅವರಿಗೆ ಪ್ರೇರಣೆ ಕೊಟ್ಟಿದ್ದೆ ಆ ಸಹ್ಯಾದ್ರಿ ಗಿರೀಶ್ ರೆಡ್ಡಿಗಳು. ಪರಿಸರ ಕಥೆಗಳು ಅಂತೇಳಿ ತೇಜಸ್ವಿಯವರು 12 ವಾಲ್ಯೂಮ್ಗಳಲ್ಲಿ ಬರೀತಾರೆ. ಆ 12 ವಾಲ್ಯೂಮ್ಗಳು ಬಂದದ್ದೇ ಆ ಪರಿಸರ ಪ್ರೇಮದಿಂದ. ನಮ್ಮ ವಾಲ್ಮೀಕಿ ಬರೆದಂತ ರಾಮಾಯಣ ಎಂಥ ಸುಂದರವಾದಂಥ ಕಾಂಡಗಳು, ಅಲ್ಲಿನ ಚಿತ್ರಣಗಳು, ಅಲ್ಲಿನ ಗಿರೀಶರೇ ಹೆಂಗ್ ಕಟ್ಕೊಡ್ತಾರೆ ರಾಮಾಯಣದ ಕಾವ್ಯದಲ್ಲಿ, ಇದೆಲ್ಲ ಹುಟ್ಟುಕೊಂಡಿದ್ದು ಸಾಹಿತ್ಯದಲ್ಲಿ. ಅದರಿಂದ ಇದೆಲ್ಲವೂ ಪರಿಸರದ ಮೂಲಕ ಇದೆಲ್ಲ ಹುಟ್ಟುಕೊಂಡಿತ್ತು. ಅದರಿಂದ ಸಾಹಿತ್ಯ ಮತ್ತು ಪರಿಸರ ಇದೆರಡಕ್ಕೂ ಕೂಡ ಬಹಳ ಪೂರಕವಾಗಿದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಕೊಡಗು ಮಾಡೆಲ್ ಫಾರೆಸ್ಟ್ ಜೊತೆ ಈ ಕೆಲಸವನ್ನ ಮಾಡ್ತಾ ನಿಜವಾಗ್ಲೂ ಕೂಡ ಶ್ಲಾಘನೀಯವಾದದ್ದು. ನನಗಿಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತುಗಳನ್ನು